ಎಲ್ಲರಿಗೂ ನಮಸ್ಕಾರ. ನಿಸರ್ಗ ಪಾಕಶಾಲೆಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಕೆಸುವಿನ ಎಲೆಯ ದಂಟನ್ನ ತಗೊಂಡಿದ್ದೇನೆ. ಕೆಸುವಿನ ಎಲೆಯನ್ನ ಸಪರೇಟ್ ಮಾಡಿ ಇಟ್ಕೊಂಡಿದ್ದೇನೆ. ನಾವೀಗ ಅದನ್ನು ಉಪಯೋಗಿಸ್ತಾ ಇಲ್ಲ, ಬರೀ ಅದರ ದಂಟನ್ನ ತಗೊಂಡಿದ್ದೇನೆ. ಇದರ ತಂಬುಳಿ ಮಾಡೋದು ಹೇಗೆ ಅಂತ ನೋಡುವ. ನಾನಿಲ್ಲಿ ಕೆಸುವಿನ ಎಲೆಯದು ದಂಟನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಕಟ್ ಮಾಡ್ಕೊಳ್ವಾಗ ಈ ತರ ನಮ್ಗೆ ನಾರೆಲ್ಲ ಸಿಗ್ತದೆ. ಈ ತರ ಸಿಕ್ಕುವಂತಹ ನಾರನ್ನೆಲ್ಲ ನಾವು ಬಿಡಿಸ್ಕೊಳ್ಬೇಕು. ಆದ ನಂತರ ನಾವು ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಈ ತರ ನಾರಿದ್ದದನ್ನೆಲ್ಲ ತಗೊಳ್ಬೇಕು. ಆಮೇಲೆ ಇದನ್ನ ನಾವು ಸಣ್ಣದಾಗಿ ಹೆಚ್ಚಿಕೊಳ್ಳುವ. ನೋಡಿ, ನಾರನ್ನೆಲ್ಲ ಸಪರೇಟ್ ಮಾಡಿಟ್ಕೊಂಡು ನನಗೆ ಇಲ್ಲಿ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೇನೆ. ನಾವಿದನ್ನ ಇನ್ನು ಬೇಯಿಸ್ಕೊಳ್ಬೇಕು. ಕುಕ್ಕರಲ್ಲಿಟ್ಟು ಬೇಯಿಸ್ಕೊಳ್ಬೇಕಂತ ಇಲ್ಲ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟು ನಾವು ಬೇಯಿಸ್ಕೊಳ್ಬಹುದು. ಒಂದು 5-10 ನಿಮಿಷದಲ್ಲಿ ಇದು ಚೆನ್ನಾಗಿ ಬೇಯ್ತದೆ. ಈಗ ನೀವು ಇದು ಹೆಚ್ಕೊಳ್ಳುವ ಮೊದಲು ಆ ದಂಟಲ್ಲಿ ಸೊನೆ ಬರ್ತದೆ. ನಾವು ಹಾಲು ಅಂತ ಹೇಳ್ತೇವೆ, ವೈಟ್ ಕಲರ್ ಇದು. ಅದರಿಂದಾಗಿ ಒಮ್ಮೆ ದಂಟನ್ನು ಚೆನ್ನಾಗಿ ನಾವು ತೊಳ್ಕೊಂಡು ಆಮೇಲೆ ಹೆಚ್ಕೊಳ್ವಾ. ಈಗ ಇದನ್ನ ನಾನು ಬೇಯಲಿಕ್ಕೆ ಇಡ್ತೇನೆ. ನೋಡಿ, ಇದೀಗ ಬೆಂದಾಗಿದೆ. ನಾವಿದ್ರ ನೀರನ್ನ ಬಸಿದ್ಕೊಳ್ವಾ. ನಿಮ್ಗೆ ಬೇಕಿದ್ರೆ ಮತ್ತೆ ಹೊಸ ನೀರು ಸ್ವಲ್ಪ ಸೇರಿಸ್ಕೊಳ್ಬಹುದು. ಯಾಕಂದ್ರೆ ಇದು ಬೆಂದದ್ರಿಂದಾಗಿ ಅದೆಲ್ಲ ಕಪ್ಪಾಗಿದೆ, ಆ ನೀರೆಲ್ಲ. ಅದರಿಂದಾಗಿ ಇದ್ರ ನೀರನ್ನ ನಾವು ಸೋಸಿಕೊಳ್ಳುವ. ನೀರು ಸೋಸ್ಕೊಂಡ ನಂತರ ಇದನ್ನ ಒಂದ್ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ಳಿ. ನಿಮ್ಗೆ ಬಾಯಿಗೆ ಸಿಕ್ಕುವ ಹಾಗೆ ಇದ್ರೆ ಹಾಗೆ ಇರಲಿ, ಇಲ್ದಿದ್ರೆ ಒಂದ್ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ಳಿ. ಸ್ಮ್ಯಾಶ್ ಮಾಡಿಕೊಂಡ ನಂತರ ನಾನಿಲ್ಲಿ 1 ಹಸಿಮೆಣಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಒಂದ್ ಸ್ವಲ್ಪ ಇಂಗನ್ ತಗೊಂಡಿದ್ದೇನೆ. 1 ಕಪ್ ಮೊಸರು ತಗೊಂಡಿದ್ದೇನೆ. ನಾನೀಗ ಇದಕ್ಕೆ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇಲ್ಲಿ ಒಗ್ಗರಣೆಗೆ ನಾನು 4 ಬೆಳ್ಳುಳ್ಳಿ ಎಸಳು ತಗೊಂಡಿದ್ದೇನೆ, ಕರಿಬೇವಿನ ಎಲೆ, ಅರ್ಧ ಸ್ಪೂನು ಉದ್ದಿನ ಬೇಳೆ, 1 ಬ್ಯಾಡಗಿ ಮೆಣಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಒಂದು 1/4 ಸ್ಪೂನಿಗೆ ಆಗುವಷ್ಟು ಸಾಸಿವೆಯನ್ನ ತಗೊಂಡಿದ್ದೇನೆ. ಇದರದ್ದು ಒಗ್ಗರಣೆ ಮಾಡಿಕೊಳ್ಳುವ. ನಾನು ಒಗ್ಗರಣೆಗೆ ತೆಂಗಿನ ಎಣ್ಣೆಯನ್ನ ಬಳಸ್ತಾ ಇದ್ದೇನೆ. ನೀವು ಬೇರೆ ಯಾವುದು ನಿಮ್ಗೆ ಬೇಕಾದ ಎಣ್ಣೆಯನ್ನ ಹಾಕೊಳ್ಬಹುದು. ಇದರದೊಂದು ಒಗ್ಗರಣೆಯನ್ನ ಮಾಡಿಕೊಳ್ಳುವ. ಕೆಸುವಿನ ದಂಟಿನ ತಂಬುಳಿ ಈಗ ರೆಡಿಯಾಗಿದೆ. ನಾನು ಖಾರಕ್ಕೆ 1 ಹಸಿಮೆಣಸು ಸೇರಿಸ್ಕೊಂಡಿದ್ದೆ. ನಿಮ್ಗೆ ಜಾಸ್ತಿ ಖಾರ ಬೇಕು ಅಂತ ಇದ್ರೆ ನೀವು ಜಾಸ್ತಿ ಹಸಿಮೆಣಸನ್ನ ಸೇರಿಸ್ಕೊಳ್ಬಹುದು. ಮತ್ತೆ ನೀರ್ ಮಜ್ಜಿಗೆ ಹಾಕೋದಕ್ಕಿಂತ ಮೊಸರು ಹಾಕಿದ್ರೆ ತಂಬುಳಿಗೆ ಒಳ್ಳೇದು. ನೀವು ಕೂಡ ಇದನ್ನ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.